ಮಾನವನ ಹೃದಯವನ್ನು ಅತ್ಯಂತ ನಿಧಾನವಾಗಿ ನಾಶ ಮಾಡುವ ವಿಷಯ ಯಾವುದು ಗೊತ್ತಾ? ಚಿಂತೆ. ಇಂದು ನಾವು ನಿಮಗೆ ಚಿಂತೆಯ ನಿಜವನ್ನು ಹೇಳುತ್ತೇವೆ. ನನ್ನ ಜೀವನದಲ್ಲಿ ಶಾಂತಿಯ ಬಾಗಿಲು ಮತ್ತೆ ತೆರೆಯುವ ಮಾತುಗಳನ್ನು ಹೇಳುತ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೆಲ್ಕಮ್ ಟು ಅಭಿಶ್ರಜೀವಿ. ಮಾನವನು ಚಿಂತೆಯೊಳಗೆ ಬೀಳುವುದು ಎರಡು ಕಾರಣಕ್ಕೆ: ಏನು ಆಗುತ್ತದೆಯೋ ಎಂಬ ಭಯ, ಏನು ಆಗಲಿಲ್ಲವೋ ಎಂಬ ಪಶ್ಚಾತ್ತಾಪ. ಆದರೆ ನೀನು ಯೋಚಿಸಿದರೂ ಸಮಯ ಬದಲಾಗುವುದಿಲ್ಲ, ನೀನು ಭಯಪಟ್ಟರೂ ಫಲ ಬದಲಾಗುವುದಿಲ್ಲ. ಕುರುಕ್ಷೇತ್ರದಲ್ಲಿ ನೀನೇ ನನಗೆ ಹೇಳಲಿಲ್ಲವೇ, ಕೃಷ್ಣ ನನ್ನಿಂದ ಆಗುವುದಿಲ್ಲ. ಆ ಮಾತು ಇಂದಿಗೂ ಎಲ್ಲ ಮನುಷ್ಯರ ಮನಸ್ಸಿನಲ್ಲಿದೆ. ಪಾರ್ಥ, ನಾನು ಗೀತೆಯಲ್ಲಿ ಹೇಳಿದ್ದು ಸರಳ: ಕರ್ಮಣ್ಯೇವಾಧಿಕಾರಸ್ತು ಮಾ ಫಲೇ ಕದಾಚನ. ಅರ್ಥ: ನಿನ್ನ ಕೈಯಲ್ಲಿ ಇರುವುದೇ ಕರ್ಮ, ಫಲ ಅದು ನನ್ನ ಕೈಯಲ್ಲಿದೆ. ನೀನು ಫಲವನ್ನು ಹಿಡಿದುಕೊಳ್ಳಲು ಯತ್ನಿಸಿದಾಗಲೇ ಚಿಂತೆ ಹುಟ್ಟುತ್ತದೆ. ಏನು ಆಗಬಹುದು, ಏನು ಆಗಬಾರದು, ಏನು ಆಗಲೇಬೇಕು, ಈ ಎಲ್ಲವನ್ನು ಹಿಡಿದುಕೊಂಡಿರುವಾಗ ಮನಸ್ಸು ಬಲಹೀನವಾಗುತ್ತದೆ. ಪಾರ್ಥ, ನಿನ್ನ ಕೆಲಸ ಮಾಡು, ಫಲದ ಭಾರ ನಿನ್ನ ಮೇಲೆ ಬಿಡು. ಚಿಂತೆ ಬರುವ ಸಮಸ್ಯೆಗಳನ್ನು ಬೇಗನೆ ಕರೆದುಕೊಂಡು ಬರುತ್ತದೆ, ಬಾರದ ಸಮಸ್ಯೆಗಳನ್ನು ಕಲ್ಪನೆಗೆ ತರುತ್ತದೆ. ಚಿಂತೆ ಅಂದರೆ ನಿನ್ನ ಮನಸ್ಸೇ ನಿನ್ನ ಮೇಲೆ ಯುದ್ಧ ಮಾಡುವುದು. ತೋಚದ ಭಯ, ಇಲ್ಲದ ದುಃಖ, ಕಾಣದ ಅಪಾಯ, ಈ ಎಲ್ಲವನ್ನು ಮನಸ್ಸು ರಚಿಸುತ್ತದೆ. ಪಾರ್ಥ, ಗಮನಿಸು: ಚಿಂತೆ ಇರುವಲ್ಲಿ ಬುದ್ಧಿ ನಿಂತು ಹೋಗುತ್ತದೆ, ಬುದ್ಧಿ ನಿಂತಲ್ಲಿ ನಿರ್ಧಾರ ನಾಶವಾಗುತ್ತದೆ, ನಿರ್ಧಾರ ನಾಶವಾದರೆ ಜೀವನದ ದಿಕ್ಕು ಕಳೆದುಕೊಳ್ಳುತ್ತದೆ. ವರ್ತಮಾನದಲ್ಲಿ ಜೀವಿಸು, ಭೂತದಲ್ಲಿ ಬಿದ್ದು ಕೊಳ್ಳಬೇಡ, ಭವಿಷ್ಯಕ್ಕೆ ಓಡಾಡಬೇಡ, ಈ ಕ್ಷಣವೇ ನಿನ್ನದು. ನಂಬಿಕೆ ಬೆಳೆಸು: ನಿನ್ನ ಕೈಗೆ ಬಂದ ಕೆಲಸ ನಿನ್ನ ಸಾಮರ್ಥ್ಯಕ್ಕೆ ಸರಿಯಾದುದು, ನಿನಗೆ ಏನೂ ತಪ್ಪಾಗಿಸುವುದಿಲ್ಲ. ತಮ್ಮ ಮನಸ್ಸನ್ನು ಬೇರೆ ಕಡೆ ತಿರುಗಿಸು. ಮನಸ್ಸು ಚಿಂತೆಯ ಕಡೆ ಓಡಿದರೆ ಅದನ್ನು ಕೆಲಸಕ್ಕೆ, ಪ್ರಾರ್ಥನೆಗೆ, ಪ್ರಯತ್ನಕ್ಕೆ ತಿರುಗಿಸು. ಮನಸ್ಸನ್ನು ನೀನೇ ತರಬೇತಿ ಮಾಡಬೇಕು. ನಿನ್ನ ಕರ್ಮವನ್ನು ಬಲವಾಗಿ ಮಾಡು. ಚಿಂತೆ ಬಲವಿಲ್ಲದವರಿಗೆ, ಕರ್ಮದ ಬಲವಿರುವವರಿಗೆ. ಪಾರ್ಥ, ಜೀವನದಲ್ಲಿ ಏನೂ ಕಳೆದುಕೊಂಡರೂ ಮನಸ್ಸಿನ ಶಾಂತಿ ಕಳೆದುಕೊಳ್ಳಬೇಡಿ.